ಇದೇನಾಯಿತು? ಅದೇ ಮಧ್ಯಾಹ್ನ ನನ್ನ ಚೇಂಬರಲ್ಲಿ ನನ್ನ ಚೇರ್ ಮೇಲೆ ಕೂತು ನಾನು ಕೆಲಸ ಮಾಡ್ತಾ ಇದ್ದಲ್ಲಿ ಒಂದು 3 ಜನ ಹುಡುಗರು ಸ್ವಲ್ಪ ಜೋರಾಗಿ ಮಧ್ಯಾಹ್ನ ಸರ್. ಮಧ್ಯಾಹ್ನ ಟೈಮ್ದಲ್ಲಿ ಅವರೇ ಬಂದು ಕೂತಿದ್ರು ಆಫೀಸಲ್ಲಿ. ಹಾಂ. ಅದಾದ ನಂತರ ನಾನು ಹೊರಗಡೆ ಸೈಟ್ ವಿಸಿಟ್ ಹೋಗಿದ್ದೆ. ಫೋನ್ ಮಾಡಿದ್ರು ಇಲ್ಲಿ ಸೈಟಲ್ಲಿ ಯಾವಾಗ ಬರ್ತಿರೋ ಟೈಮ್ ಅವ್ರು ಅಲ್ಲೇ ವೇಟ್ ಮಾಡ್ತಿದ್ರು. ನಾನು ಹೋದೆ ಆಫೀಸಿಗೆ. ಹೋದಾಗ ನನ್ನ ಚೇರ್ಮನ್ ಅವರು ಪಕ್ಕದಲ್ಲಿ ಕೂತಿದ್ರು. ಇಲ್ಲ ನಿಮ್ಗೊಂದು ಅರ್ಜಿ ಕೊಟ್ಟಿದ್ದೀವಿ 1 ವರ್ಷ ಆಯಿತು, ಇಲ್ಲಿಗೆಲ್ಲ ಹತ್ತಿರ ಸೈಡ್ಗಳು ಮಾಡ್ಕೊಂಡಾಗ ಅವ್ರು ಡೆಮಾಲಿಷನ್ ಮಾಡಿಲ್ಲ ಅನ್ನೋದು. ಇಲ್ಲ ಅದು ಪ್ರೊಸೀಜರ್ ಸ್ಟಾರ್ಟ್ ಆಯಿತು, ಲಾ ಪ್ರಕಾರ ನಾವು ಆ್ಯಕ್ಷನ್ ಮಾಡ್ತೀವಿ. ಈಗ ಎಷ್ಟು ದಿನ ಬೇಕು ನಿಮಗೆ ಆ್ಯಕ್ಷನ್ ಮಾಡೋದು? ನಾವೆಲ್ಲ ಎನ್ಕ್ವೈರಿ ಎಲ್ಲ ಇದೆ ಅಲ್ಲಿ, ನಾವು ಟೈಮ್ ಪ್ರಕಾರ ನಾವು ಮಾಡ್ತೀವಿ, ಆ್ಯಕ್ಷನ್ ಮಾಡ್ತೀವಿ ಅಂತ ಕೇಳಿಲ್ಲ. ನಾನು ಚೇರ್ನ ಕೂತಾಗ ಅವರು ನಿತೇಶ್ ಪಟೇಲ್ ಅವರು ಕರೆದು, ಮಗನೇ ಹೆಂಗೆ ಕೆಲಸ ಮಾಡ್ತೀವಿ ನೋಡ್ತೀವಿ, ನಾವು ಹೇಳಿದ್ದು ಮಾಡೋಂಗಿಲ್ಲ, ನಾವು ಹೇಳಿದ್ದೆ ಮಾಡ್ತೀವಿ, ಇವತ್ತೇ ನೀನು ಡೆಮಾಲಿಷನ್ ಮಾಡಬೇಕು, ಇಲ್ಲ ನೀನು ಹೊರಗಡೆ ಬಿಡಾಗಿಲ್ಲ, ನೀನು 6 ಗಂಟೆವರೆಗೆ ಅಷ್ಟೇ ಪಕ್ಷಲ್ಲ, 6 ಗಂಟೆ ನಂತರ ನೀನು ಹೋಗ್ತೀನಿ ಅಂತ ಮಾಡಿದ್ವಿ. ಬಡ್ದು ಎಳೆದು ಹಾಂ. ನಾನು ಚೇರ್ ಅಷ್ಟಾಗಲೇ ನಮ್ಮ ಮೆಂಬರ್ ಒಬ್ಬರಿದ್ದರು, ನಮ್ಮ ಹೆಡರ್ ಅವರು ಇಸ್ಕೊಂಡು ಅಷ್ಟೇ. ಅದಾದ ನಂತರ ನಾನು ಬಂದು ತಲೆ ಸುತ್ತಕೊಂಡು ಬಂದು ಅಲ್ಲೇ ಒಬ್ಬರೇ ಮಾಡಿದ್ರೆ ಸರ್, ಇಬ್ಬರು 3 ಜನ ಮಾಡಿದ್ರು? ಅವ್ರು ಬಂದಿದ್ದು 3 ಜನ ಬಂದಿದ್ದು. ಹಾಂ. ಅಲ್ಲೇ ಮಾಡಿದ್ದು ಒಬ್ಬರೇ. ಓಕೆ. ಆಮೇಲೆ CCTV ಫುಟೇಜ್ ಅದೇನಾದರೂ ಇರ್ಬೋದು ಅಲ್ಲಿ? CCTV ಚೆಕ್ ಮಾಡಿಸ್ತೀವಿ. ಹಾಂ. ಸ್ಟೋರೇಜ್ ಇದೆ, CCTV ನಮ್ಮ ಆಫೀಸಲ್ಲಿ ಹಾಂ. ಸ್ಟೋರೇಜ್ ಆಗಿದೆ ಎಷ್ಟು ನೋಡ್ತೀವಿ, ಚೆಕ್ ಮಾಡಿಸ್ತೀವಿ. ಈ ಮುಂದೆ ಇನ್ನು ಪ್ರಕರಣ ದಾಖಲಿಸೋರಿದ್ದರೆ ಹೇಗೆ ಸರ್ ಏನು? ಅವರು ಇಲ್ಲಿ ಹಾಸ್ಪಿಟಲಿಗೆ ಬಂದು ಹೇಳ್ಬೋದು, ನೀನು FIR ಮಾಡಿಸಿದ್ರೆ ನೀನು ಮಾಡ್ತೀನಿ ಅಂತ. ಅವರು? ಹೀಗಾಗಿ ನನಗೆ ಸ್ವಲ್ಪ ಜೀವ ಭಯ ಇರೋದ್ರಿಂದ ಹಾಂ. ಅವ್ರು FIR ಮಾಡಿಸಿದ್ರೆ ಮಾಡ್ತಾರೆ ಅಂತ. ಹೀಗಾಗಿ ನಾನು ಅದನ್ನು FIR ಮಾಡ್ಸೋಕ್ಕೆ ನಾನು ಇಲ್ಲ ಇಷ್ಟ ಇಲ್ಲ. ಹಾಂ ಸರ್. ಆರಾಮ್ ನಡೆಸಿದ ಕೂಡಲೇ ನಾನು ಡಾಕ್ಟರ್ ಕೇಳ್ಕೊಂಡು ಮನೆಗೆ ಹೋಗ್ಬೇಕು. ಮೇಲಾಧಿಕಾರಿಗಳಿಗೆ ಸರ್ ವಿಷಯ ಮುಟ್ಟಿಸಿದ್ರಲ್ಲ ಆಲ್ರೆಡಿ? ಮೆಸೇಜ್ ಮಾಡಿದ್ದೀನಿ BC ಸಾಹೇಬ್ರಿಗೆ. ಹಾಂ ಸರ್. ಅವರು ಕಾಲ್ ಮಾಡಿದ್ರೆ ಅವ್ರು ಬಿಜಿ ಮೆಸೇಜ್ ಮಾಡಿ. ಸರಿ ಸರ್, ಸರಿ.